ಮೊದಲನೇದಾಗಿ ನನ್ನ ಹೆಸರು ಕಾವ್ಯ ಭಗವಂತ್. ನಾನು ಈ ಮುಂಚೆ ಒಂದು 3 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಸೀರಿಯಲ್ಸ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಇದು ನನ್ನ 4ನೇ ಸಿನಿಮಾ. UK ಲವ್ ಸ್ಟೋರಿ ಅಂತ ಕೇಳಿದ ತಕ್ಷಣ ಎಲ್ರಿಗೂ ಒಂಥರ UK ಯುನೈಟೆಡ್ ಕಿಂಗ್ಡಮ್ ಅಂತಲೇ ಫ್ಲ್ಯಾಶ್ ಆಗುತ್ತೆ. ಸೊ ನನಗೂ ಸುಮಾರು ಜನ ಕೇಳಿದ್ರು, UK ಅಂದರೆ ಏನು, UK ಅಲ್ಲಿ ಹೋಗಿ ಶೂಟ್ ಮಾಡ್ತೀರಾ, UKದು ಯಾವುದಾದ್ರೂ ಒಂದು ಲವ್ ಸ್ಟೋರಿ ಬೇಸ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀರಾ ಅಂತ. ಸೊ UK ಲವ್ ಸ್ಟೋರಿ ಅಂದರೆ ಇಟ್ಸ್ ಉತ್ತರ ಕರ್ನಾಟಕ ಲವ್ ಸ್ಟೋರಿ. ಅದನ್ನು ಡಿಫ್ರೆಂಟಾಗಿ ನಮ್ಮ ನಿರ್ದೇಶಕರು ತೋರಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಹಾಗೆ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ಹಾಗೆ ವಿಜಯ್ ಅಂತ ಡೈರೆಕ್ಟರು ನನಗೆ ಬಂದು ಸ್ಟೋರಿ ಹೇಳಿದಾಗ UK ಲವ್ ಸ್ಟೋರಿ, ಓಕೆ ಉತ್ತರ ಕರ್ನಾಟಕ ಲವ್ ಸ್ಟೋರಿ, ಇದು ಸ್ಲ್ಯಾಂಗ್ ಎಲ್ಲ ಹೇಗೆ ಅಂತೆಲ್ಲ ಕೇಳಿದಾಗ ಉತ್ತರ ಕರ್ನಾಟಕ ಸ್ಲ್ಯಾಂಗೇ ಇರುತ್ತೆ ಸರ್ ಅಂತ ಹೇಳಿದರು ಮೇಡಮ್ ಅಂತ. ಸೊ ನನಗೆ ಪರ್ಸ್ನಲಿ ಉತ್ತರ ಕರ್ನಾಟಕ ಭಾಷೆ ಅಂದರೆ ನನಗೆ ತುಂಬ ಇಷ್ಟ. ಅದನ್ನು ಕೇಳೋಕ್ಕೆ ಒಂಥರ ಹಿತವಾಗಿರುತ್ತೆ. ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಉತ್ತರ ಕರ್ನಾಟಕದವ್ರು ಇದ್ದಾರೆ. ಅವ್ರು ಮಾತಾಡೋವಾಗೆಲ್ಲ ನಾನು ಇನ್ನೂ ಮಾತಾಡಿ ಆ ಭಾಷೆಯಲ್ಲೇ ಅವ್ರು ಆ್ಯಕ್ಚುಲಿ ನನ್ನ ಜೊತೆ ಮಾತಾಡೋವಾಗ ಬ್ಯಾಂಗ್ಳೂರು ಸ್ಲ್ಯಾಂಗಲ್ಲಿ ಶಿಫ್ಟ್ ಆಗಿಬಿಡ್ತಾರೆ. ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ನೋ ನೀವು ಅದೇ ಸ್ಲ್ಯಾಂಗಲ್ಲೇ ಮಾತಾಡಿ, ನನಗೆ ಕೇಳೋದಕ್ಕೆ ತುಂಬ ಇಷ್ಟ. ಸೊ ನಾನು ಕಲ್ತ್ಕೊಂಡಂಗೆ ಆಗತ್ತೆ ಅಂತ ಅವ್ರ ಹತ್ರ ಎಲ್ಲ ಒಂದು ಲೈನು 2 ಲೈನು ಈ ಥರ ಮಾತಾಡ್ತಿದ್ದೆ. ಸೊ ಈಗ ಈ ಸಿನಿಮಾದಲ್ಲಿ ನನಗೆ ಆ ಭಾಷೆ ಥ್ರೂ ಔಟ್ ದ ಸಿನಿಮಾ ಆ ಭಾಷೆ ಮಾತಾಡೋ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ. ಸೊ ಐ ಆಮ್ ನಾಟ್ ಶ್ಯೂರ್, ಒಂದು ಚಾಲೆಂಜಿಂಗ್ ಆಗಿದೆ. ಆ ಭಾಷೆ ಕಲ್ತ್ಕೊಂಡು ನಾನು ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸರ್ ಡೈರೆಕ್ಟರ್ ಸರ್ ಬಂದು ಸ್ಟೋರಿ ಹೇಳಿದಾಗ ಹೀರೋ ಯಾರು ಸರ್ ಅಂತ ಕೇಳಿದಾಗ ಧರ್ಮ ಸರ್ ಅಂತ ಹೇಳಿದರು. ಸೊ ಆಗ ಹೆಸರು ಕೇಳಿದ ತಕ್ಷಣ ನನಗೆ ಖುಷಿ ಆಯಿತು. ಓಕೆ, ಅವರು ಒಂದು ವೆಲ್ ರೆಕಗ್ನೈಸ್ ಸ್ಟಾರು, ಒಳ್ಳೆ ಆ್ಯಕ್ಟರು. ಸೊ ನಾವು ಸ್ವಲ್ಪ ನ್ಯೂ ಕಮ್ಮರು, ಹೇಗೆ ಸರ್ ಒಪ್ಕೋತಾರ ಹಿಂಗೆ ಹೇಗೆ ಅಂತೆಲ್ಲ ಕೇಳಿದಾಗ ಆ ಥರ ಏನೂ ಇಲ್ಲ ಮೇಡಮ್, ಒಪ್ಕೊಂಡಿದ್ದಾರೆ. ಸೊ ಪೇರ್ ವರ್ಕೌಟ್ ಆಗುತ್ತೆ, ಪೇರ್ ಮ್ಯಾಚ್ ಆಗುತ್ತೆ, ನನಗೆ ಅದು ಮುಖ್ಯ. ಸೊ ಕತೆಗೆ ನೀವಿಬ್ಬರು ಮ್ಯಾಚ್ ಆಗ್ತೀರಾ, ಅದು ಮುಖ್ಯ ಅಂತ ಹೇಳಿದರು. ಸೊ ಧರ್ಮ ಸರ್ ಬಗ್ಗೆ ಹೇಳಬೇಕು ಅಂದರೆ ನಾನು ಅವರು ನನ್ನ ಒನ್ ಆಫ್ ದಿ ಫೇವ್ರೆಟ್ ಆ್ಯಕ್ಟರ್ ಅಂತ ಹೇಳ್ಬೋದು. ನವಗ್ರಹ ಸಿನಿಮಾದಲ್ಲಿ ಚಾಕ್ಲೇಟ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ರು. ಹಾಗೆ ಕಣ್ಣ ಸಲಿಗೆ ನಿಮಗೆ ಗೊತ್ತು ಎಷ್ಟು ಫೇಮಸ್ ಹಾಡು ಅಂತ. ಸೊ ಈಗಲೂ ಅದನ್ನು ಸುಮಾರು ಸಲ ಎಷ್ಟು ಸಲ ಕೇಳಿದ್ರೂ ಬೇಜಾರೇ ಆಗಲ್ಲ, ಅಷ್ಟು ಒಂದು ಬ್ಯೂಟಿಫುಲ್ ಸಾಂಗ್ ಅದು. ಸೊ ಆ ಸಾಂಗ್ ನೋಡಿದಾಗ್ಲೂ ಅವರು ಫ್ಯಾನ್ ಆಗಿದ್ದೆ. ಸೊ ಈಗ ಅವ್ರ ಜೊತೆ ನನಗೆ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ಕಿದ್ದು ನನಗಂತೂ ತುಂಬ ಖುಷಿ ಇದೆ. ನಾನು ಫಸ್ಟ್ ಟೈಮ್ ಅವ್ರ ಹೆಸರು ಕೇಳಿದಾಗ ನ್ಯೂ ಕಮ್ಮರ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ, ಹೇಗೆ ಟ್ರೀಟ್ ಮಾಡ್ತಾರೋ, ಹೇಗೆ ಅಂದರೆ ಒಂದು ಸ್ವಲ್ಪ ಮುಜುಗರ ಇತ್ತು, ಭಯ ಇತ್ತು. ಸೊ ಫೋಟೋಶೂಟ್ಗೆ ಹೋದಾಗ ಅಲ್ಲಿ ಅವ್ರನ್ನ ನೋಡಿ ಅಥವಾ ಅವ್ರು ನನ್ನ ಜೊತೆ ನಡ್ಕೊಂಡಿದ್ದ ರೀತಿ ತುಂಬ ಕಂಫರ್ಟಬಲ್ ಅನ್ನಿಸ್ತು. ಆ ಥರ ಏನೂ ಆ್ಯಟಿಟ್ಯೂಡ್ ಇಲ್ಲ. ಸೊ ಹಿ ಈಸ್ ಸೋ ಗ್ರೌಂಡೆಡ್ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಐ ಆಮ್ ಲಕ್ಕಿ ಫಾರ್ ದ್ಯಾಟ್. ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸಿನಿಮಾ ಬರಲಿ, ನೋಡೋಣ. ಖಂಡಿತ ಇದೆ. ಅದೇ ಥರ ಅಲ್ಲದೆ ಇದ್ರೂ ಅದಕ್ಕಿಂತ ಚೆನ್ನಾಗಿ ಈ ಸಾಂಗ್ ಬರಲಿ ಅಂತ ಕೇಳ್ಕೊತೀನಿ. ಅದೇ ಥರ ಈ ಮೂವಿ ಸಾಂಗೂ ಅದೇ ಥರ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಲಿ ಅಂತ ನನಗೆ ತುಂಬ ಆಸೆ ಇದೆ. ಸೊ ಒಂದು ಒಳ್ಳೆ ಸಾಂಗ್ ಸಿಗಲಿ ಅಂತ ಭರವಸೆ ಇಟ್ಕೊಂಡಿದ್ದೀನಿ. ಪ್ರೇಕ್ಷಕರ ಸಪೋರ್ಟು ನಮಗೆ ಖಂಡಿತ ಬೇಕು. ನಾವು ಹೊಸಬ್ರಾಗಿರೋದ್ರಿಂದ ನೀವಿಲ್ಲದೆ ನಾವಿಲ್ಲ. ಸೊ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಸೊ ನಮ್ಮ ಸಿನಿಮಾ UK ಲವ್ ಸ್ಟೋರಿ ಅನ್ನೋದು ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಸೊ ಈಗಷ್ಟೇ ಮುಹೂರ್ತ ಆಗಿದೆ, ಅಜಯ್ ರಾವ್ ಸರ್ ಬಂದು ಕ್ಲಾಪ್ ಮಾಡಿ ಹೋಗಿದ್ದಾರೆ. ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಮೂವಿಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಹಾಗೆ ನಮ್ಮ ಇಡೀ ತಂಡಕ್ಕೆ ಆ ಬಂಡಿ ಮಕ್ಕಳಮ್ಮನ ಆಶೀರ್ವಾದ ಇದೆ. ಸೊ ಶೂಟಿಂಗ್ ಎಲ್ಲ ಮುಗಿದು ಒಂದು ಒಳ್ಳೆ ಸ್ಟೋರಿ ಪ್ರೇಕ್ಷಕರಿಗೆ ಖಂಡಿತವಾಗ್ಲೂ ಒಂದು ಅವರ ಸ್ಟ್ರೆಸ್ಫುಲ್ ಲೈಫ್ಗೆ ಒಂದು ಒಳ್ಳೆ ಎಂಟರ್ಟೈನಿಂಗ್, ಒಂದು ಒಳ್ಳೆ ಲವ್ ಸ್ಟೋರಿ, ಅವರ ಲೈಫ್ಗೆ ಕನೆಕ್ಟ್ ಆಗುವಂಥ ಲವ್ ಸ್ಟೋರಿನ ನಾವು ಕೊಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಸಪೋರ್ಟ್ ನಮಗೆ ಬೇಕು, ಪ್ಲೀಸ್ ಸಪೋರ್ಟ್ ಮಾಡಿ.